8 ಬಾರಿ ವಿಧಾನಸಭೆಗೆ ನೀವು ಕಳಿಸಿರ್ಬೋದು. ಏನು ನಮ್ಮ ಗುಡ್ಡೆ ಇದೆಯಲ್ಲ, ನಮ್ಮ ಗೇಟು ಗಬ್ಬಾಡಿ ಆದಮೇಲೆ ಅಲ್ಲಿಂದ ಈಚೆಗೆ ನಾನು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಅಲ್ಲ, ಇಲ್ಲೇನಿದ್ರು ನಿಮ್ಮ ಸೇವಕ. ಇದು ಮಾತ್ರ ನೀವೆಲ್ಲ ತಲೆಬಿಟ್ಕೊಳ್ಳಿ. ನಾನು ತಾಲೂಕ್ ಪಂಚಾಯತಿಯಿಂದ TAPCBಯಿಂದ ನಮ್ಮ ನಿಮ್ಮೂರವರೇ ಆದಂಥ ನಮ್ಮ ಲೀಡ್ರು ಈಗ ನನ್ನ ಜೊತೆಲಿ ರವಿ ಎಲ್ಲ ಕಣೆಯ, ದುರ್ಗೇಗೌಡರು ನಾವಿಬ್ರು ಎಲೆಕ್ಷನ್ ನಿಂತಿದ್ದು. ಹನುಮಣ್ಣ, ದುರ್ಗೇಗೌಡರು ನಾವೆಲ್ಲ ಸೇರಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು. ಆಗ ಎಲೆಕ್ಷನ್ ನಿಂತಿದ್ದು ಒಬ್ರಿಗೊಬ್ರು. ಆವತ್ತು ಕಾಲದಲ್ಲಿ ಎಲೆಕ್ಷನ್ ನಡೀತು. ಅಲ್ಲಿಂದ ನನ್ನ ರಾಜಕಾರಣ ಪ್ರಾರಂಭ ಆಗಿ ಇಲ್ಲಿವರೆಗೂ ಮುಟ್ಟಿದ್ದೇನೆ. ನೀವೆಲ್ಲ ಪಕ್ಷ ಭೇದವನ್ನು ಮರೆತು 1000 ಜನ ಕಾರ್ಯಕರ್ತರು ಪಕ್ಷ ಎಲ್ಲ ಬಿಟ್ಟು ಭಾಳ ಜನ ನನಗೆ ಸೇರಿಕೊಂಡು ಬೆಂಬಲವಾಗಿ ನಿಂತು ಇಲ್ಲಿವರೆಗೂ ನಿಮ್ಮ ಮನೆ ಮಗನಾಗಿ ಬೆಳೆಸಿದ್ದೀರಿ. ನಾನಿಲ್ಲಿ ಆವತ್ತಿನ ಕಾಲದಲ್ಲ ಈ ಭಾಗದ ಎಲ್ಲ ನಾಯಕರುಗಳು ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಕೊಂಡು ಬಂದರು. ನೀವು ಕೂಡ ಈ ಭಾಗದಿಂದ ಈ ತುಗಡಿ ಪಂಚಾಯತಿ, ಕಲ್ಲಳ್ಳಿ ಪಂಚಾಯತಿ ಮತ್ತು ಸುತ್ತಮುತ್ತಲು ಯಾವ್ಯಾವ ಪಂಚಾಯತಿಗಳಿದೆ ಎಲ್ಲರೂ ಕೂಡ ಅಪಾರವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿ ನನಗೆ ಈ ಮಟ್ಟಕ್ಕೆ ಬೆಳೆಸಿದ್ದೀರಿ. ಅದಕ್ಕೆ ನೆನಪಿನಲ್ಲಿ ಇದು ನಮ್ಮ ಕ್ಷೇತ್ರದ ಹೆಬ್ಬಾಗಿಲಿದು. ನನ್ನ ಒಂದು ದೊಡ್ಡ ಆಸೆ, ಒಂದು ನಮ್ಮ ಕನಕಪುರ ತಾಲೂಕಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂಥೇಳಿ ಹಿಂದೆ ಸೋಮಣ್ಣವರು ಮಿನಿಸ್ಟರ್ ಆಗಿದ್ದಾಗ ಇದನ್ನು ನಾನು ಅಕ್ವಿಷನ್ ಮಾಡಿಸಿ ನಿಮ್ಮ ಲೋಕಲ್ ಅವ್ರಿಗೆಲ್ಲ ಹೇಳಿ ಈ ಭಾಗಕ್ಕೆ ಒಂದು ದೊಡ್ಡ ಹೆಸರನ್ನು ಕೊಟ್ಟು ಈಗ ಸದ್ಯದಲ್ಲೇ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್, ನೀವು ಯಾರು ಕೂಡ ಇನ್ನು ಬೆಂಗಳೂರಿಗೆ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ನಮ್ಮ ಕನಕಪುರ ತಾಲೂಕಿನ ಮಾಂಜತೆ ಆಗಬಾರ್ದು ಅಂತೇಳಿ ಈ ತೀರ್ಮಾನ ಮಾಡ್ತೀವಿ. 6-7 ವರ್ಷದಿಂದ ಆಗೋಗ್ಬೇಕಾಗಿತ್ತು. ಆದರೆ ಯಡಿಯೂರಪ್ಪನವ್ರ ಸರ್ಕಾರ ನಮ್ಮ ಕ್ಷೇತ್ರದಲ್ಲಿ ಇದ್ದಿದ್ದ ತೆಗೆದುಕೊಂಡು ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕಿದ್ರು. ನಾನು ಆವತ್ತು ಹೇಳಿದೆ ರಾಜಕೀಯ ಶಾಶ್ವತ ಇಲ್ಲ ಅಂತ ಹೇಳಿದೆ. ಇವತ್ತು ಮತ್ತೆ ನನ್ನ ಕೈಲೇ ಅದನ್ನು ಭೂಮಿ ಪೂಜೆ ಮಾಡೋಂಥ ಒಂದು ಶಕ್ತಿ ನೀವು ಮತ್ತೆ ಇವತ್ತು ನನಗೆ ಕೊಟ್ಟು ನಾನು ಈಗ ತಾನೇ ಸುರೇಶ್ ಅವ್ರಿಗೆ ಇನ್ನೇನೇನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮೊದಲನೇ ಆದ್ಯತೆ ಆಶ್ರಯ, ಆರೋಗ್ಯ, ಅಕ್ಷರ. ನಮ್ಮ ಮಕ್ಕಳಿಗೆ ಒಳ್ಳೆ ಅಕ್ಷರ ಇರಬೇಕು. ನಾವು ಬೆಂಗಳೂರಿಗೆ ನಮ್ಮ ಜನ ವಲಸೆ ಹೋಗೋದನ್ನ ತಪ್ಪಿಸ್ಬೇಕು. ಆರೋಗ್ಯವಂತರಾಗಿರ್ಬೇಕು ಎಲ್ಲರೂ ಕೂಡ. ಅಕ್ಷರ ಇರಬೇಕು, ಆಶ್ರಯ ಇರಬೇಕು. ಯಾರ ತಲೆ ಇದೆ ಆ ತಲೆ ಮೇಲೆ ಎಲ್ಲರೂ ಕೂಡ ಒಂದು ಸೂರು ಇರಬೇಕು. ಇದು ನನ್ನ ಮೊದಲನೇ ಆದ್ಯತೆ ನನ್ನ ಕನಕಪುರ ಕ್ಷೇತ್ರಕ್ಕೆ. ಇದು ಗಮನ ಇಟ್ಕೊಳ್ಳಿ. ಪ್ರೈವೇಟ್ ಅವರು ಯಾರೇ ಆಗಲಿ ಉದ್ಯೋಗವನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲು ನಮ್ಮ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ಕಟ್ಟಾದೇಶವನ್ನು ನಾನು ಮಾಡ್ತೇನೆ. ಆದರೆ ನೀವು ಯಾರು ಯೂನಿಯನ್ ಮಾಡೋಂಗಿಲ್ಲ, ಅಲ್ಲಿ ಸ್ಟ್ರೈಕ್ ಮಾಡೋಂಗಿಲ್ಲ, ಗಲಾಟೆಗೆ ಹೋಗಂಗಿಲ್ಲ. ಅವ್ರು ಏನು ಕೆಲಸ ಕೊಡ್ತಾರೆ ಆ ಕೆಲಸ ಟ್ರೈನಿಂಗ್ ತೆಗೆದುಕೊಂಡು ಅವ್ರ ಮಟ್ಟಕ್ಕೆ ನೀವು ಕೆಲಸವನ್ನು ಮಾಡಬೇಕು. ಇದು ಅನೇಕ ಯೋಜನೆಗಳ ತಯಾರು ಮಾಡಿದ್ದೇನೆ. ಈಗಾಗಲೇ ಮಕ್ಕಳು, ಗಂಡು ಮಕ್ಕಳು ಕೂಡ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಎಲ್ಲರಿಗೂ ಕೂಡ ಉಚಿತವಾಗಿ ಫ್ರೀ ಬಸ್ಸನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ಆದೇಶ ಕೂಡ ಮಾಡಿದ್ದೇನೆ. ಸದ್ಯದಲ್ಲಿ ಅರ್ಜಿ ತೆಗೆದುಕೊಂಡು ಎಲ್ಲ ಯುವಕರು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಡ್ತಾರೆ. ಹಂಗೆ ಎಲ್ಲ ಒಟ್ಟಿಗೆ ಸೇರಿ ಮುಂದಕ್ಕೆ ಎಲೆಕ್ಷನ್ನಲ್ಲಿ ನನಗೆ ಯಾವ ರೀತಿ ನೀವು ಅಸೆಂಬ್ಲಿಲಿ ಗೆಲ್ಸಿದ್ರಿ ಅದೇ ರೀತಿ ಒಟ್ಟಿಗೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗ್ತದೆ. ಅದಕ್ಕೆ ನಾನೆಲ್ಲ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ತುಗಡಿ ಏನಿದೆ, ಈ ಭಾಗ ಅಕ್ಕಪಕ್ಕ ಏನಿದೆ, ಇಲ್ಲಿ ಅನೇಕ ಜನ ನೀವೆಲ್ಲ
ನನ್ನ ಕಷ್ಟ ಕಾಲದಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ, ದೇವ್ರಿಗೆ ಅರ್ಕೆಗಳು ಕೊಟ್ಟಿದ್ದೀರಿ, ಕೇಸ್ ಹಾಸ್ಕೊಂಡಿದ್ದೀರಿ, ಹೋರಾಟ ಮಾಡಿದ್ದೀರಿ, ಎಲ್ಲ ಕೂಡ ತಾವೆಲ್ಲ ಮಾಡಿದ್ದೀರಿ. ನಿಮ್ಮೆಲ್ಲರ ಶ್ರಮ, ಆ ಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ. 2 ದಿನ ಲೇಟ್ ಆಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯನವರು ನುಡಿದಂತೆ ನಾನು ಕೂಡ ಪಕ್ಷದ ಆದೇಶದಂತೆ ಪಕ್ಷಕ್ಕೆ ಗೌರವನ ಕೊಟ್ಟು ಪಕ್ಷದ ಮಾರ್ಗದರ್ಶನಕ್ಕೆ ಅವಕಾಶವನ್ನು ಕೊಟ್ಟು ಇವತ್ತು ಅವರು ಕೂಡ ಬಹಳ ಸರಳತೆಯಿಂದ ಬಿಟ್ಕೊಂಡಿದ್ದಾರೆ. ನಾನು ಅವರಿಬ್ಬರು ಸೇರಿ ಒಟ್ಟಿಗೆ ಸೇರಿ ಮುಂದಕ್ಕೆ 2028ಕ್ಕೆ ಚುನಾವಣೆಯ ನಾಯಕತ್ವವನ್ನು ವಹಿಸಿ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ನೀವೆಲ್ಲ ನನಗೆ ಅನುವು ಮಾಡಿಕೊಡ್ಬೇಕು. ನಾನು